ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ಬ್ಲಾಗ್. ಪಪ್ಪು ಮಲ್ಕೊಂಡಿದ್ದಾನೆ. ಇವತ್ತು ಅವ್ನು ಬೇಗ ಎದ್ಬಿಟ್ಟಿದ್ದ, 7:45ಗೆ ಎದ್ದಿದ್ದ. ಹಾಗಾಗಿ ಬೇಗ ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ. ನನಗೂ ನಿದ್ದೆ ಬರ್ತಾ ಇದೆ, ಆದರೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ. ರಾತ್ರಿ ನಿನ್ನೆ ರಾತ್ರಿನೂ ಜೋರು ಮಳೆ ಬಂತು. ಇದು ನಮಗೆ ಮೂರನೇ ಮಳೆ ಆ್ಯಕ್ಚುಲಿ. ಮಳೆ ಸೌಂಡ್ಗೆ ನಿದ್ದೆನೇ ಬರಲಿಲ್ಲ. ಅದು ಈಗ ಸಖತ್ ನಿದ್ದೆ ಬರ್ತಾ ಇದೆ, ಆದರೆ ಮಲ್ಕೊಳಕ್ಕಾಗ್ತಿಲ್ಲ. ಎಲ್ಲಿ ಮಲ್ಕೊಂಡ್ರೆ ಎಲ್ಲಿ ಎದ್ಬಿಡ್ತಾನೋ ಅಂತ ನನಗೂ ನಿದ್ದೆ ಬರ್ತಾನೆ ಇಲ್ಲ. ಅಮ್ಮ ಇಲ್ಲ ಮನೇಲಿ, ಎಲ್ಲೋ ಫಂಕ್ಷನ್ ಇತ್ತು, ಅಲ್ಲಿ ಹೋಗಿದ್ದಾರೆ. ಅಮ್ಮ ಇದ್ದಿದ್ರೆ ನೋಡ್ಕೊಳಕ್ಕೆ ಹೇಳ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಡ್ತಿದ್ದೆ. ಈಗ ಹೋಗಿ ಮಲ್ಕೊಂಡ್ರು ನಂಗೆ ನೆಮ್ಮದಿಯಾಗಿ ನಿದ್ದೆ ಬರಲ್ಲ. ಎದ್ಬಿಡ್ತಾನೇನೋ ಅಂತ ಅನ್ನಿಸ್ತಿರುತ್ತೆ. ಹಾಗಾಗಿ ನಾನು ಕಾಯ್ಕೊಂಡು ಅವ್ನು ಯಾವಾಗ ಎದ್ದೇಳ್ತಾನೆ ಅಂತ ಕಾಯ್ಕೊಂಡು ಕೂತಿದ್ದೀನಿ. ನೋಡಿ ಮಲ್ಕೊಂಡಿದ್ದಾನೆ. ಇನ್ನು ಸ್ನಾನ ಮಾಡಿಸಿಲ್ಲ ಅವನಿಗೆ, ಸ್ನಾನ ಮಾಡಿಸ್ಬೇಕು. ನಿಮಗೆ ಅವನ ಆಟ ಸಾಮಾನು ತೋರಿಸ್ತೀನಿ ಬನ್ನಿ, ಯಾವ್ಯಾವ್ದ್ರೆಲ್ಲ ಇಟ್ಕೊಂಡು ಆಟ ಆಡ್ತಾನೆ ಇವನು ಅಂತ. ನೋಡಿ ಇಲ್ಲಿ, ಇದೆಲ್ಲ ವೇಸ್ಟ್ ಥಿಂಗ್ಸ್. ಈ ಸ್ಪೂನು, ವೆಟ್ ವೈಪ್ಸ್ದು ಕ್ಯಾಪು, ಮತ್ತು ಡೈಪರ್ ರ್ಯಾಶ್ ಕ್ರೀಮು, ಇದು ಅದೇನೋ ಈ ಥರ ಈ ಜ್ಯುವೆಲರಿ ಬಾಕ್ಸು, ಅದೇನೋ ಒಂದು ಬರೀ ಇದೆ ಅವನ ಆಟ ಸಾಮಾನೆಲ್ಲ. ಈ ಥರದ್ದೇ ಇಟ್ಕೊಂಡು ಆಟ ಆಡೋದು ಅವನು ಜಾಸ್ತಿ. ಇದೆಲ್ಲ ಬ್ಯಾಸ್ಕೆಟ್ ಒಳಗಡೆ ಹಾಕಿ ಕೊಟ್ಬಿಟ್ರೆ ಒಂದೊಂದೇ ತೆಗೆದು ಆಚೆ ಇಡ್ತಾ ಒಂದೊಂದು ಸಲ ಅಂತೂ ಎಷ್ಟು ಡೀಪಾಗಿ ಮುಳುಗೋಗ್ಬಿಡ್ತಾನೆ ಅಂದರೆ, ಯಾರು ಕರೆದ್ರೂ ಎಷ್ಟು ಜೋರಾಗಿ ಕಿರ್ಚಿದ್ರು ಅಂತ ತಿರುಗಿ ನೋಡಲ್ಲ, ಅಷ್ಟು ಡೀಪಾಗಿ ಆಟ ಆಡ್ಕೊಂಡು ಕೂತ್ಬಿಟ್ಟಿರ್ತಾನೆ. ಇನ್ನು ಕೆಲವು ಸಲ ಮಾತ್ರ ಏನೇ ಆದರೂ ಕೇಳಕ್ಕೆ ಕೂತ್ಕೊಳ್ಳಲ್ಲ. ಆ ಥರ ಹುಡುಗ ಇದು. ಮಲ್ಕೋಬೇಕಾದ್ರೆ ದಾರ ಹಿಡ್ಕೊಂಡು ಮಲಗಿದ್ದ, ಅದೇನೋ ಬಿಟ್ಟೇ ಇಲ್ಲ. ನಿದ್ದೆ ಬಂದಿದ್ರು ಹಂಗೆ ಹಿಡ್ಕೊಂಡೇ ಮಲಗಿದ್ದಾನೆ. ಅದೇನೋ ಇಷ್ಟ ಅವನಿಗೆ ಅದು. ಇವಾಗ ಅವನು ಸ್ವಲ್ಪ ಹಿಡ್ಕೊಂಡು ನಡೆಯೋದು ಕಲ್ತ್ಬಿಟ್ಟಿದ್ದಾನೆ. ಬಂದು ಈ ತೊಟ್ಲ ಹತ್ರನೇ ಬಂದುಬಿಡ್ತಾನೆ ಹಿಡ್ಕೊಳ್ಳೋದಕ್ಕೆ. ಸ್ವಲ್ಪ ಗ್ರಿಪ್ ಸಿಕ್ಕಿಲ್ಲ ಅಂದ್ರೂ ಬಿದ್ದುಬಿಡ್ತಾನೆ. ಹಿಡ್ಕೊಳಕ್ಕೆ ಹೋದಾಗಿದ್ದ ಮುಂದೆ ಹಿಂದೆ ಆಗಿಬಿಡುತ್ತಲ್ಲ, ಅದೇ ಭಯ. ಯಾವಾಗಲೂ ಒಬ್ಬರು ಮುಂದೆ ಇರಲೇಬೇಕು ಅವನಿಗೆ. ಮನೆಯಲ್ಲಿ ಮಕ್ಕಳಿದ್ದರೆ ಗೈಸ್ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಅಷ್ಟೇ ನಾವು ಕೇರ್ಫುಲ್ಲಾಗೂ ಇರಬೇಕಾಗುತ್ತೆ. ಮಕ್ಕಳಿದ್ದಾಗ ನಾವು ಎಷ್ಟು ಜನ ನೋಡಿಕೊಂಡ್ರೂ ಸಾಕಾಗಲ್ಲ. ಅಷ್ಟು ತುಂಟಾಟ, ಅಷ್ಟು ತರಲೆಗಳು, ಎಷ್ಟು ಕೇರ್ ಮಾಡಿದ್ರೂ ಏನಾದರೂ ಒಂದು ಏಟು ಮಾಡ್ಕೊಬಿಡ್ತಾರೆ, ಎಲ್ಲಾದರೂ ಬಿದ್ದುಬಿಡ್ತಾರೆ. ನನಗೆ ಅದೇ ಭಯ. ನನಗನ್ಸುತ್ತೆ ಎಲ್ಲರೂ ಹಿಂಗೆ ಇರ್ತಾರಾ, ಅಥವಾ ನಾನು ಮಾತ್ರ ಹಿಂಗೆ ಆಡ್ತೀನ ಅಂತ. ನಾನು ಯಾಕೆ ಇವನ ವಿಷಯದಲ್ಲಿ ಇಷ್ಟೊಂದು ಪೊಸೆಸಿವ್ ಆಗಿಬಿಟ್ಟಿದ್ದೀನೋ ಗೊತ್ತಿಲ್ಲ. ನನಗೆ ಎಲ್ಲಿ ಹೊರ್ಗಡೆ ಕಳ್ಸೋಕ್ಕೂ ಭಯ, ಯಾರ ಮನೆಗಾದ್ರು ಕಳ್ಸೋಕ್ಕೂ ಭಯ. ಭಯ ಜೊತೆಗೆ ನನಗೆ ಆ ಥರ ಎಲ್ಲ ಬೇರೆ ಮನೆಯವ್ರಿಗೆಲ್ಲ ಕಳ್ಸೋದಕ್ಕೆ ನನಗೆ ಇಷ್ಟನೂ ಆಗಲ್ಲ. ಅದೇನು ಅಭ್ಯಾಸ ಅದು ಅಂತ ಅನಿಸುತ್ತೆ. ಇಲ್ಲೇ ಪಕ್ಕದಲ್ಲೇ ನಮ್ಮ ದೊಡ್ಡಪ್ಪನ ಮನೆ ಇದೆ, ಅಲ್ಲಿ ಕಳಿಸ್ತೀನಿ. ಬಿಟ್ಟರೆ ನಮ್ಮ ಮನೆ ಇಲ್ಲಿ ಬಿಟ್ಟು ನಾನು ಅವ್ನಿಗೆ ಎಲ್ಲಿ ಕಳ್ಸೋದಕ್ಕೂ ನನಗೆ ಭಯ ಆಗುತ್ತೆ. ಹೋದರೆ ನಾನು ಜೊತೆಗಿರಬೇಕು, ಇಲ್ಲ ಅವ್ನು ನನಗೆಲ್ಲೂ ಕಳ್ಸೋಕ್ಕೆ ಒಂಥರ ಇಷ್ಟ ಆಗಲ್ಲ. ಯಾರ್ದಾದ್ರೂ ಮನೆಗೆ ಕಳಿಸಿದ್ರೆ ನಮ್ಮ ಥರನೇ ಅವರು ನೋಡ್ಕೋತಾರ ಅಂತ ಅನ್ಸುತ್ತೆ ನನಗೆ. ಇವಾಗ ಹಿಂಗೆ ಅಂದರೆ, ನಾವು ಪ್ರತಿ ದಿವಸ ಮಕ್ಕಳನ್ನ ನಮ್ಮ ಮನೇಲಿದ್ದಾಗ ನಾವು ನೋಡ್ತಾ ಇರ್ತೀವಿ. ಅವಾಗ ನಮಗೊಂದು ಅನುಭವ ಇರುತ್ತೆ, ಇದನ್ನು ಕೊಟ್ಟರೆ, ಈ ವಸ್ತು ಕೊಟ್ಟರೆ ಹಿಂಗಾಗುತ್ತೇನೋ, ಅಲ್ಲೋದ್ರೆ ಹಂಗಾಗುತ್ತೇನೋ, ಇಲ್ಲೋದ್ರೆ ಹಿಂಗಾಗುತ್ತೇನೋ ಅಂತ. ಆದರೆ ಬೇರೆಯವ್ರಿಗೂ ಆ ಕಾನ್ಸೆಪ್ಟ್ ಮೈಂಡಲ್ಲಿ ಇರಲ್ಲ. ಇವಾಗ ಎಕ್ಸಾಂಪಲ್, ಸಂಪಿರುತ್ತೆ ಮನೆ ಒಳಗಡೆನೆ, ಇಲ್ಲಿ ಸಂಪು ಓಪನ್ ಆಗಿರುತ್ತೋ, ಎಲ್ಲೋ ಹೋಗ್ಬಿಡ್ತಾನೋ, ಅಥವಾ ಎಲ್ಲಾದರೂ ಬಿದ್ದುಬಿಡ್ತಾನೇನೋ, ಎಲ್ಲಾದರೂ ಒಡ್ಸ್ಕೊಂಬಿಡ್ತಾನೇನೋ, ಏನಾದರೂ ತೆಗೆದು ಬಾಯಿಗೆ ಹಾಕ್ಬಿಡ್ತಾನೇನೋ, ಈ ಥರ ಎಲ್ಲ ಭಯ ಆಗುತ್ತೆ ನನಗೆ. ಅವನು ಒಬ್ಬನೇ ಎಲ್ಲೂ ಕಳ್ಸೋಕ್ಕೆ ಒಂಥರ ಭಯ ನನಗೆ. ಏನಾದರೂ ಹೋದಾಗ ಯಾರಾದರೂ ತಿನ್ನಿಸ್ಬಿಡ್ತಾರೇನೋ ಅಲ್ವಾ, ಕೆಲವ್ರು ಕೈ ತೊಳ್ದಿರಲ್ಲ, ಹಂಗಂಗೆ ತಿನ್ನಿಸ್ಬಿಡ್ತಾರೆ. ಈ ಥರ ಎಲ್ಲ ಭಯ ಆಗುತ್ತೆ ನನಗೆ. ಆಮೇಲೆ ಏಂಜ್ಲೆಲ್ಲ ತಿನ್ನಿಸ್ಬಿಡ್ತಾರೇನೋ, ನನಗೆ ಅದೆಲ್ಲ ಇಷ್ಟ ಆಗಲ್ಲ. ನನಗೆ ಏಂಜಲ್ ತಿನ್ನಿಸೋದು, ನಾನೇ ಇದುವರೆಗೂ ನನ್ನ ಮಗನಿಗೆ ಏಂಜಲ್ ತಿನ್ನಿಸಿಲ್ಲ. ನಾನು ಏಂಜಲ್ ತಂದು ತಿನ್ನಿಸೋದೇ ಇಲ್ಲ ಅವನಿಗೆ. ಅವ್ನು ಬಂದು ಮುಂದೆ ಕೂತ್ಕೊಂಡ್ರು ನಾನು ಏಂಜಲ್ ತಿನ್ನಿಸಲ್ಲ, ಬೇರೆ ತೊಗೊಂಬಂದೆ ನಾನು ಅವನಿಗೆ ತಿನ್ನಿಸೋದು. ಹಿಂಗೆಲ್ಲ ಅನ್ನಿಸ್ತಿರುತ್ತೆ ನನಗೆ. ಮುತ್ತು ಕೊಟ್ಬಿಡ್ತಾರೇನೋ ಮುಖಕ್ಕೆಲ್ಲ ಅಂತೆಲ್ಲ ಭಯ ನನಗೆ. ಅದಕ್ಕೋಸ್ಕರ ನಾನು ಅವನ್ನ ಯಾರ ಮನೆ ಹತ್ರನೂ ಕಳಿಸಲ್ಲ. ನಮ್ಮ ದೊಡ್ಡಪ್ಪನ ಮನೆ ನಮ್ಮ ಮನೆ ಅಷ್ಟೇ, ಇನ್ನು ಎಲ್ಲಿಗೂ ಕಳಿಸಲ್ಲ ನಾನು ಅವನನ್ನು.
ನನಗೆ ಮುಖಕ್ಕೇನಾದರೂ ಮುತ್ತು ಕೊಟ್ಬಿಟ್ರಂತೂ ಸಖತ್ ಕೋಪ ಬಂದ್ಬಿಡುತ್ತೆ. ನನಗೆ ಅದು ಇಷ್ಟನೇ ಆಗಲ್ಲ. ಬೇಜಾರು ಆಗುತ್ತೆ, ಜೊತೆಗೆ ಕೋಪನೂ ಬಂದ್ಬಿಡುತ್ತೆ. ನಾನು ಎಷ್ಟೋ ಸಲ ನಾನು ನೋಡಿದಾಗಂತೂ ನಾನು ಯಾರಿಗಾದ್ರೂ ಹೇಳೇ ಬಿಡ್ತೀನಿ, ಮುಖಕ್ಕೆ ಮುತ್ತು ಕೊಡಬೇಡಿ ಅಂತ. ನಮ್ಮಮ್ಮ ಬೈತಾರೆ, ಯಾಕೆ ಹಂಗೆ ಮುಖಕ್ಕೆ ಕೊಡ್ದಂಗೆ ಹೇಳ್ಬಿಡ್ತೀಯ ಅಂತ. ಬಟ್ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಲ್ವ ಗೈಸ್. ಯಾರ್ಯಾರು ಹೆಂಗಿರ್ತಾರೋ ಅಂತ ಹೇಳೋಕ್ಕಾಗಲ್ಲ. ಯಾರ್ಯಾರಿಗೆ ಏನೇನೋ ಹೆಲ್ತ್ ಇಶ್ಯೂಸ್ ಇರುತ್ತೆ. ಆವಾಗ ಬೇಕಿದ್ರೆ ಕೈ ಕಾಲು ಎಲ್ಲಿ ಬೇಕಾದರೂ ಕೊಟ್ಕೊಳ್ಳಿ, ನಾನೇನು ಅಬ್ಜೆಕ್ಷನ್ ಮಾಡೋಕ್ಕೆ ಹೋಗಲ್ಲ. ಆದರೆ ಮುಖಕ್ಕೆ ಏನಾದರೂ ಮುತ್ತು ಕೊಟ್ಟರೆ ಮಾತ್ರ ನನಗೆ ಸ್ವಲ್ಪನೂ ಇಷ್ಟನೇ ಆಗಲ್ಲ. ಡೈರೆಕ್ಟಾಗಿ ನಾನು ಹೇಳೇ ಬಿಡ್ತೀನಿ. ಅದು ಎಷ್ಟು ಜನ ನನ್ನ ಬೈಕೊಂಡಿದ್ದಾರೋ ಗೊತ್ತಿಲ್ಲ, ಏನು ಹಿಂಗೆ ಆಡ್ತಾಳೆ ಅಂತ ತಲೆ ಕೆಡಿಸ್ಕೊಳಲ್ಲ, ಪರವಾಗಿಲ್ಲ ಅನ್ಕೋತಾರ, ಅಂದ್ಕೊಳ್ಳಿ ಬಿಡು. ನನ್ನ ಮಗನ ಸೇಫ್ಟಿ ನನಗೆ ಮುಖ್ಯ. ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಒಂದು 4 ಜನ ಡಾಕ್ಟ್ರದ್ದು ಪೇಜಸ್ನ ಫಾಲೋ ಮಾಡ್ತಿದ್ದೀನಿ. ಅದರಲ್ಲಿ ವೀಡಿಯೋಸ್ ನೋಡ್ಬಿಟ್ಟಿದ್ದೀನಿ ನಾನು, ಈ ಥರ ಮಕ್ಕಳಿಗೆ ಮುಖಕ್ಕೆ ಮುತ್ತು ಕೊಡೋದ್ರಿಂದ ಹೀಗೆಲ್ಲ ಆಗುತ್ತೆ ಅಂತ. ಆ ವೀಡಿಯೋಸ್ ಅದು ಎಷ್ಟು ನಿಜಾನೋ ಅದೆಷ್ಟು ಸುಳ್ಳು ಅದು ನನಗೆ ಗೊತ್ತಿಲ್ಲ. ಆದರೆ ಅದೆಲ್ಲ ನಂಗೆ ನೋಡಿದಾಗಿಂದ ಸಖತ್ ಭಯ ಆಗುತ್ತೆ ನನಗೆ. ಮುತ್ತು ಕೊಟ್ಬಿಟ್ರೆ ನನಗೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ, ನಾನು ನಿಜ ಹೇಳ್ತೀನಿ, ನಾನು ಇದುವರೆಗೂ ನಾನು ಕೂಡ ನನ್ನ ಮಗನಿಗೆ ಮುಖಕ್ಕೆ ಮುತ್ತು ಕೊಟ್ಟಿಲ್ಲ. ಬರೀ ಕೈ ಕಾಲು ಹೊಟ್ಟೆ ಬೆನ್ನು ಈ ಥರ ಕೊಟ್ಕೋತೀನೋ ಹೊರತು ನಾನು ಡೈರೆಕ್ಟಾಗಿ ಮುಖಕ್ಕೆ ನಾನು ಮುತ್ತೇ ಕೊಡಲ್ಲ. ಅಷ್ಟು ಪೊಸೆಸಿವ್ ಆಗಿಬಿಟ್ಟಿದ್ದೀನಿ ನಾನು. ನನಗೆ ಒಂದೊಂದ್ಸಲ ಅನಿಸುತ್ತೆ, ನಾನು ಯಾಕೆ ಹಿಂಗೆ ಆಡ್ತೀನಿ ಅಂತ. ಆದರೆ ಅದು ನಂಗೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಈ ಥರ ಆಗಿದೆ. ಅವನೇನಿಲ್ಲ, ಎಲ್ಲರ ಜೊತೆ ಆರಾಮಾಗಿ ಇದ್ಬಿಡ್ತಾನೆ. ಆದರೆ ನನಗೆ ಅವನನ್ನು ಬಿಟ್ಬಿಟ್ಟಿರೋದಕ್ಕೆ ಒಂದು ಸ್ವಲ್ಪ ಭಯ. ಮತ್ತು ನಂಗೆ ಬಿಟ್ಬಿಟ್ಟು ಅವ್ನು ಇರೋದಕ್ಕೂ ನನಗೊಂಥರ ಕಷ್ಟ ಆಗುತ್ತೆ. ಅವ್ನು ನನ್ನ ಕಣ್ಮುಂದೆ ಇದ್ದರೆ ನಾನು ಆರಾಮಾಗಿರ್ತೀನಿ. ಅವನು ಅಲ್ಲಿ ಇಲ್ಲಿ ಹೊಟ್ಟೋದ್ರೆ ಮಾತ್ರ ಹಿಂಗೇನಾದರೂ ಭಯ ನನಗೆ. ನಾನು ಇವಾಗ್ಲೂ ನಾನು ಅವ್ನ ಕೈಗೇನಾದರೂ ಒಂದು ವಸ್ತು ಕೊಡಬೇಕು ಅಂದರೆ ಯೋಚನೆ ಮಾಡ್ತೀನಿ, ಇದು ಕೊಟ್ಟರೆ ಹಿಂಗಾಗುತ್ತೇನೋ, ಇದನ್ನು ಅವ್ನು ಬಾಯಿಗೆ ಹಾಕ್ಕೊಬಿಡ್ತಾನೇನೋ, ಬಾಯಿಗೆ ಹಾಕಿದ್ರೆ ಅದು ನುಂಗ್ಬಿಡ್ತಾನೇನೋ, ಹಿಂಗೆಲ್ಲ ಯೋಚನೆ ಮಾಡಿ ನಾನು ಅವನಿಗೆ ಏನಾದರೂ ಕೈ ಕೊಡಬೇಕು ಅಂದ್ರೂ ಕೊಡೋದು. ಒಂದು ಪೇಪರ್ ಕೂಡ ಅವ್ನಿಗೆ ಕೊಡೋಕ್ಕೆ ನಾನು ಹೆದರ್ತೀನಿ. ಪೇಪರಲ್ಲಿ ಅದೆಲ್ಲ ಇಂಕೆಲ್ಲ ಇರುತ್ತೆ, ಅದೆಲ್ಲ ಬಾಯಿ ಒಳಗೆ ಹಾಕ್ಕೊತಿರ್ತಾನೆ ಅಂತ. ಆಲ್ಮೋಸ್ಟ್ ಪರವಾಗಿಲ್ಲ, ಇವಾಗ ಬಾಯಿ ಒಳಗೆ ಹಾಕ್ಕೊಡೋದು ಕಡಿಮೆ ಮಾಡಿದ್ದಾನೆ. ಮುಂಚೆಲ್ಲ ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕ್ಕೊಂಡು ಇನ್ಫೆಕ್ಷನ್ ಎಲ್ಲ ಆಗಿ ಲೂಸ್ ಮೋಷನ್ ಥರ ಮಾಡಿಕೊಂಡು, ಅಯ್ಯೋ ಅದೆಲ್ಲ ನೋಡ್ತಿದ್ರೆ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅನಿಸ್ಬಿಡುತ್ತೆ ನನಗೆ ನಿಜವಾಗ್ಲೂ. ಎಷ್ಟು ಸೆನ್ಸಿಟಿವ್ ಇರ್ತವೆ ಮಕ್ಕಳು. ಕಮೆಂಟ್ ಮಾಡಿ ಗೈಸ್, ನೀವು ಹೀಗೇನಾ ನಿಮ್ಮ ಮಕ್ಕಳ ವಿಷಯದಲ್ಲಿ ಅಂತ. ನಾನೇ ಸ್ವಲ್ಪ ಓವರಾಗಿ ಆಡ್ತೀನ ಅಥವಾ ಎಲ್ಲ ಅಮ್ಮಂದರು ಹೀಗೆ ಇರ್ತಾರ? ಕಮೆಂಟ್ ಮಾಡಿ ಏನು ಅಂತ. ನಾನು ಊಟ ತಿಂಡಿ ವಿಷಯದಲ್ಲೂ ಅಷ್ಟೇ, ನಾನು ಯಾರಿಗೂ ತಿನ್ಸಕ್ಕೆ ಬಿಡಲ್ಲ. ನಾನೇ ಮಾಡಬೇಕು. ಅವ್ನ ಫುಡ್ ಏನಿದ್ರು ನಾನೇ ಪ್ರಿಪೇರ್ ಮಾಡಬೇಕು, ನಾನೇ ತಿನ್ನಿಸ್ಬೇಕು. ಏಕೆಂದರೆ ನಾನು 1 ಇಯರ್ವರೆಗೂ ಅವನಿಗೆ ಶುಗರ್ ಕೊಟ್ಟಿಲ್ಲ, ಸಾಲ್ಟ್ ಕೊಟ್ಟಿಲ್ಲ, ಈ ಥರ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ರೆ, ಸಕ್ಕರೆ ಹಾಕ್ಬಿಟ್ರೆ, ಈ ಥರ ಎಲ್ಲ ನನಗೆ. ಅದಕ್ಕೆ ನಾನು ಯಾರಿಗೂ ಬಿಡುತ್ತಿರಲಿಲ್ಲ. ನಾನೇ ಹೋಗಿ ನಾನೇ ಪ್ರಿಪೇರ್ ಮಾಡಬೇಕು, ನಾನೇ ತಿನ್ನಿಸ್ಬೇಕು. ಮಧ್ಯೆ ಅದು ಇದು ತಿನ್ನಿಸೋದು, ಜಂಕ್ ಫುಡ್ ಎಲ್ಲ ಅವನಿಗೆ ಕೊಡೋದು, ನನಗದೆಲ್ಲ ಇಷ್ಟನೇ ಇಲ್ಲ. ಯಾಕೆ ಕೊಡಬೇಕು ಅದೆಲ್ಲ ಈಗಲೇ ಮಕ್ಕಳಿಗೆ? ಈಗ ಮನೇಲಿ ಹಪ್ಳ ಕರೆದಿರ್ತಾರೆ, ಅದನ್ನು ತೊಗೊಂಡೋಗಿ ಬಾಯಿಗೆ ಹಾಕೋದು, ಅದೆಲ್ಲ ಯಾಕೆ ಬೇಕು ಅಂತ ಅನ್ಸುತ್ತೆ ನನಗೆ. ಯಾಕೆ ವಯಸ್ಸಿನ್ನ ಇದೆ, ಮುಂದೆ ತಿಂತಾರೆ. ಅದು ಎಣ್ಣೆ ಪದಾರ್ಥ ಎಲ್ಲ ಇವಾಗಲೇ ಮಕ್ಕಳಿಗೆ ಯಾಕೆ ಅಭ್ಯಾಸ ಮಾಡಬೇಕಲ್ವಾ? ನನಗೆ ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ಅದೆಲ್ಲ ಏನೂ ಮಾಡೋಕ್ಕೋಗಲ್ಲ ನಾನು. ಅವನೇನು ಹೊರ್ಗಡೆ ಫುಡ್ಡು ನಾನು ಅವನಿಗಷ್ಟ ಏನೂ ಕೊಡಲ್ಲ. ಪ್ರತಿಯೊಂದು ಆದಷ್ಟು ಮನೇಲಿ ಪ್ರಿಪೇರ್ ಮಾಡಿದ್ದೇ ಕೊಡ್ತೀನಿ. ನಾನು ಮುಂದೇನೂ ಅವನನ್ನು ಹಂಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತಾ ನನಗೆ ಗೊತ್ತಿಲ್ಲ. ಆದಷ್ಟು ನಾನು ಅವನನ್ನು ಇವಾಗಿಂದನೇ ದಾರಿಗೆ ತರೋ ಪ್ರಯತ್ನ ಮಾಡ್ತೀನಿ. ಅವ್ನಿಗಾದಷ್ಟು ಹೊರ್ಗಡೆ ಫುಡ್ ಅಭ್ಯಾಸ ಮಾಡಿಸ್ಬಾರ್ದು ಅನ್ನೋದು ನನ್ನ ಆಸೆ. ಹೊರ್ಗಡೆ ಜಾಸ್ತಿ ಬಿಡಬಾರ್ದು ಅಂತ ಅನ್ಕೋತೀನಿ. ಮುಂದೆ ಅವ್ನು ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ. ಹಾಗಂತ ನಾವು ಮುಂದೆ ಏನಾಗ್ತಾರೋ ಏನೋ ಅಂತ ನಾವು ಇವಾಗಲೇ ಕಂಪ್ಲೀಟಾಗಿ ಅವ್ರನ್ನ ಬಿಟ್ಬಿಡೋಕ್ಕಾಗಲ್ಲ ಅಲ್ವಾ? ನಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಪ್ರಯತ್ನ ನಾವು ಮಾಡಲೇಬೇಕು. ಎನಿ ಟೈಮ್ ಹೊರ್ಗಡೆ ಕರ್ಕೊಂಡು ಹೋಗು ಅಂತ ಶುರು ಮಾಡಿಬಿಡ್ತಾನೆ. ನಾನು ಸ್ವಲ್ಪ ಲೂಸ್ ಬಿಟ್ಟರು ಅವನು ಎನಿ ಟೈಮ್ ಹೊರ್ಗಡೆನೇ ಇರಬೇಕು ಅಂತ ಕೇಳ್ತಾನೆ. ಅದಕ್ಕೆ ನಾನು ಅವ್ನಿಗೆ ಹೊರ್ಗಡೆ ಲೂಸ್ ಬಿಡೋಕ್ಕೂ ನನಗೆ ಇಷ್ಟ ಇಲ್ಲ. ಎಲ್ಲಿವರೆಗೂ ಅಂದರೆ ಅವನಿಗೆ ಒಂದು ಸ್ವಂತ ಬುದ್ಧಿ ಬರಬೇಕು. ಇದು ಒಳ್ಳೆಯದು, ಇದು ಕೆಟ್ಟದ್ದು, ಇದು ಸರಿ, ಇದು ತಪ್ಪು ಅಂತ ಅವನಿಗೆ ಸ್ವಂತವಾಗಿ ಯೋಚನೆ ಮಾಡೋ ಕೆಪಾಸಿಟಿ ಬರಬೇಕು. ಅಲ್ಲಿವರೆಗೂ ನಾನು ಅವನನ್ನು ಒಬ್ಬೊಬ್ಬನೇ ಬಿಡಲ್ಲ. ಭಯ.
ಮಧ್ಯಾಹ್ನ ಅವನಿಗೆ ಊಟಕ್ಕೆ ಮೊಸರನ್ನ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿಟ್ಕೊತೀನಿ. ಅವನಿಗೂ ಒಂದು ಚೇಂಜ್ ಸಿಗಲಿ ಅಂತ ಮಧ್ಯಾಹ್ನ ಹೊತ್ತಲ್ಲಿ ಮೊಸರನ್ನಿಗೆ ಮಜ್ಜಿಗೆಯನ್ನು ಕೊಡ್ತೀನಿ. ಇದಕ್ಕೆ ಸ್ವಲ್ಪ ಮೊಸರನ್ನ ಕೊಡೋಣ ಅಂತ ಮೊಸರನ್ನ ಮಾಡ್ತಾಯಿದ್ದೆ. ಅನ್ನ ಇತ್ತು, ಅದನ್ನು ಹೀಗೆ ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದಲ್ಲ ಪಾತ್ರೆ, ಅದೇ ಪಾತ್ರೆಗೆ ಅನ್ನ ಮತ್ತು ಮೊಸರು, ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಅದೇ ಪಾತ್ರೆನಲ್ಲಿ ಕಲಿಸ್ಕೊತೀನಿ. ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ನಾನು ಉಪ್ಪನ್ನ. ಸ್ವಲ್ಪ ಮೆಣಸು ಪುಡಿ ಹಾಕ್ಕೋತೀನಿ, ಕಾಳು ಮೆಣಸು ಪೌಡರ್ ಹಾಕಿ ಕಲಿಸ್ಬಿಟ್ಟು ಅವನಿಗೀಗ ತಿನ್ನೋದಕ್ಕೆ ಕೊಡಬೇಕು. ನೋಡಿ ಹಿಂಗಾಯಿತು ಮೊಸರನ್ನ. ಮಾಡಿ ಪಾಪು. ಇವತ್ತು ಬಸವ ಜಯಂತಿ ಅಲ್ಲ, ಅದಕ್ಕೆ ಬಸವಣ್ಣ ಅವ್ರದ್ದು ಒಂದು ಡ್ರೆಸ್ ಹಾಕ್ಬಿಟ್ಟು ಫೋಟೋ ತೆಗಿಯೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನೋಡಿ ಮಾಡೋ ಅಷ್ಟರಲ್ಲಿ ಎಷ್ಟೆಲ್ಲ ಆಟ ಆಡ್ತಾನೆ ಅಂತ. ಅದು ಬೇರೆ ಮಧ್ಯದಲ್ಲಿ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ಗೆ ಅಂತ ಹಾಕಿದ್ದು ಪಂಚೆ, ಅದು ಬೇರೆ ಪದೇ ಪದೇ ಬಿಚ್ಕೊಂಡ್ಬರ್ತಿತ್ತು. ಅದು ಹಾಕೋದು, ಕೂತ್ಕೊಳ್ಳೋದು, ಇಲ್ಲಿ ಇವನು ರೆಡಿ ಮಾಡೋದು, ಸಾಕಾಗ್ಬಿಡುತ್ತೆ ನೀವು ಫೋಟೋ ತೆಗಿಯೋ ಅಷ್ಟರಲ್ಲಿ. ಕೈಗೆ ಬುತ್ತಿ ಕೊಟ್ಟಿದ್ದೀನಿ, ಅದು ತೆಗೆದು ನೆಲಕ್ಕೆ ಕುಟ್ತಾ ಇದ್ದಾನೆ ನೋಡಿ. ನನಗೆ ಅದು ಎಲ್ಲಿ ಒಡೆದೋಗ್ಬಿಡ್ತೋ ಅಂತ ಭಯ ಬೇರೆ ಆಗ್ತಿತ್ತು ಅವನು ಆಟ ಆಡೋದು ನೋಡ್ತಿದ್ರೆ. ಒಂದು 30 ಸೆಕೆಂಡ್ಸ್ ಅಷ್ಟೇ ಅಲ್ವಾ, ಒಂಚೂರು ವೀಡಿಯೋ ಮಾಡಿಬಿಡೋಣ ಅಂದ್ಬಿಟ್ಟು ಒಂಚೂರು ಕೊಟ್ಟೆ. ನೋಡಿ ಹಿಂಗೆ ತೆಗೆದು ಹಾಕ್ತಿದ್ದಾನೆ ಕೆಳಗಡೆ. ಇವತ್ತು ಬಸವ ಜಯಂತಿ ಇತ್ತಲ್ವ, ಹಾಗಾಗಿ ಊರಲ್ಲಿ ಬಸವೇಶ್ವರ ಫೋಟೋದು ಮೆರವಣಿಗೆ ಮಾಡ್ತಾಯಿದ್ರು. ನಾನು ಪಾಪಕ್ಕೆ ತೋರಿಸೋಣ ಅಂದ್ಬಿಟ್ಟು ಅವನ್ನ ಆಚೆ ಕರ್ಕೊಂಬಂದು ನಿಂತಿದ್ದೆ. ಅವನು ದೂರದಲ್ಲಿ ಸೌಂಡ್ ಬರ್ತಿದ್ದಾಗ ಎಂಜಾಯ್ ಮಾಡ್ತಿದ್ದ, ಕೈ ಕಾಲ ಕುಣಿಸ್ತಿದ್ದ. ಹತ್ರ ಬಂದಮೇಲೆ ಫುಲ್ ಮಂಕಾಗ್ಬಿಟ್ಟ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.